ನಾವು 83ರಲ್ಲೇ ಕಂಪನಿ ಸ್ಟಾರ್ಟ್ ಮಾಡಿದ್ವಿ. ಅದೊಂದೇ ಅಲ್ಲ, ನಾಟಕ ಅಕಾಡೆಮಿಯಿಂದಲೂ ಕೂಡ ನಮ್ಗೆ ತೊಂದರೆ. ಈ ವರ್ಷ ನಾಟಕ ಅಕಾಡೆಮಿಯಲ್ಲಿ ಎಲ್ರಿಗೂ ದುಡ್ಡು ಹಚ್ಚುವಾಗ ದೊಡ್ಡ ತಾರತಮ್ಯಗಳು, ಹೆಣ್ಣು ಮಕ್ಕಳಿಗೊಂದು ಗಂಡು ಮಕ್ಕಳಿಗೊಂದು ABC ಅಂತ ಏನೇನು ಮಾಡಿಕೊಂಡು, ನಿಜವಾಗ್ಲೂ ನಾನು ಮಾತ್ರ ನನಗೆ ದೇವರೇನು ಶಕ್ತಿ ಕೊಟ್ಟಿದ್ದಾನೆ. ಮತ್ತೊಮ್ಮೆ ಹೋಗಿ ನೀವು ಯಾಕೆ ಹೀಗೆ ಮಾಡಿದ್ರಿ, ಯಾಕೆ ಹೀಗೆ ಬಿಟ್ಟಿದ್ರಿ ಅಂತ ಕೂಡ ಕೇಳಿಲ್ಲ. 98ರಲ್ಲಿ ಆನಂದ್ ಪಿ ರಾಜ್ ಸರ್ನ ಡೈರೆಕ್ಟರ್ ಗುರುತಿಸಿ ಹೆಂಡತಿ ಅಂದ್ರೆ ಹೆಂಡತಿ ಅನ್ನೋ ಸಿನಿಮಾಕ್ಕೆ ತಂದು ಪಾತ್ರ ಮಾಡಿಸಿದ್ರು, ಹಾಸ್ಯ ಪಾತ್ರನ. ಅದಾದ್ಮೇಲೆ VR ಭಾಸ್ಕರ್ ಅವರು ಪಂಜಾಬಿ ಹೊಸ ಅನ್ನೋ ಸಿನಿಮಾದಲ್ಲಿ ಮಾಡಿಸಿದ್ರು. ಬಟ್ ಜನ ನನ್ನ ಗುರುತಿಸಿರ್ಲಿಲ್ಲ. ಸಾಧ್ಯವಾದ ಮಟ್ಟಿಗೆ ನಾವು ಬೇಕಾದಷ್ಟು ಅದರಲ್ಲೂ ಪ್ರಯತ್ನ ಮಾಡಿದ್ದೀನಿ. ಆದರೆ ನಂತರ ಯೋಗರಾಜ್ ಭಟ್ರು ನನ್ನ ಗುರುತಿಸಿ ನನ್ನ ಕ್ಯಾಸೆಟ್ಗಳ ಆ ಭಾಗದಲ್ಲಿ ಆಗಲೇ ಜನಪ್ರಿಯತೆ ಮತ್ತು ಸಾಕಷ್ಟು ಹೆಸರುಗಳು ಸಿಕ್ತು. ಕಂಪ್ನಿ ಕೂಡ ಅಷ್ಟೇ ಒಳ್ಳೆ ಹೆಸರು ಮಾಡಿತ್ತು. ಹೀಗಾಗಿ ಯೋಗರಾಜ್ ಭಟ್ರು ನನ್ನ ಗುರುತಿಸಿ ಕರೆಸಿ, ರಾಜು ಅವರೇ ನಿಮ್ಗೊಂದು ಇಂಥ ಪಾತ್ರ. ನಾನು ಬನಶಂಕರಿ ಜಾತ್ರೆಯೊಳಗಿದ್ದೆ. ಜಾತ್ರೆ ಹೋಗಿರುವಾಗಲೇ ಫೋನ್ ಮಾಡಿದ್ರು, ಸರ್ ನನ್ನ ನಿತ್ಯ ಜೀವನ ವೃತ್ತಿ ರಂಗಭೂಮಿ ಜೀವನ, ನಾನು ಈಗಲೇ ಜಾತ್ರೆಯನ್ನು ಬಿಟ್ಟು ಬರೋಕ್ಕಾಗಲ್ಲ. ಯಾಕಂದರೆ ನಾವು ಜಾತ್ರೆಗಳಲ್ಲಿ ಆದ ಕಲೆಕ್ಷನ್ನ ಮಳೆಗಾಲಲ್ಲೇ ನಾವು ಸರಿಪಡಿಸ್ಕೋಬೇಕು. ಹೀಗಾಗಿ ಸಿನಿಮಾನ ನಾನು ಬಂದೆ ಅಂದ್ರೆ ನಾನು ನಾಟಕ ನಿಂತು ಹೋಗುತ್ತೆ ಅಂದಾಗ ಭಟ್ರು ಕೂಡ ನಾನು ಕೋಆಪರೇಟ್ ಮಾಡಿದ್ರು. ಇಲ್ಲ, ನಿಮ್ಮ ಜಾತ್ರೆಗಳೆಲ್ಲ ಮುಗಿದ ತಕ್ಷಣನೇ ನಾನು ಸಿನಿಮಾ ಪ್ರಾರಂಭ ಮಾಡ್ತೀನಿ ಅಂತ ಹೇಳಿ ಮನಸಾರೆ ಸಿನಿಮಾಕ್ಕೆ ನನ್ನ ಆಹ್ವಾನ ಮಾಡಿ ಸಿನಿಮಾದ ಕಥೆನ ಹೇಳಿ ಸಿನಿಮಾಕ್ಕೆ ಒಳ್ಳೆ ಸಂಭಾಷಣೆಗಳನ್ನು ಬರೆದು ನನ್ನ ಪಾತ್ರಕ್ಕೆ ಒಳ್ಳೆ ಜೀವ ತುಂಬಿ ಮೆರಗನ್ನು ಕೊಟ್ಟಂಥವ್ರು. ಅಷ್ಟೇ ಅಲ್ಲ, ಯೋಗರಾಜ್ ಭಟ್ರು ಕೂಡ ನನಗೊಂದು ಒಳ್ಳೆ ಯೋಗನ ತಂದು ಕೊಟ್ಟರು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ನನಗೂ ಮದುವೆಯಾಗಿ ಈಗಾಗಲೇ 25 ವರ್ಷ ಕಳೆದೋಯ್ತು. ನನಗೆ 4 ಜನ ಮಕ್ಕಳಿದ್ದಾರೆ. 2 ಹೆಂಡತಿಯರು. ಮೊದಲೇ ಹೆಂಡತಿಗೆ 2 ಗಂಡು 1 ಹೆಣ್ಣು, ಸಣ್ಣವಳಿಗೆ 1 ಹೆಣ್ಣು ಮಗು ಇದೆ. ಇಬ್ಬರ ಹೆಸರು ಕೂಡ ಪ್ರೇಮ ಅಂತೆ. ಇಬ್ಬರು ರಂಗಭೂಮಿ ಕಲಾವಿದರೆ. ನಮ್ಮ ಜೀವನದಲ್ಲಿ ಬೇಕಾದಷ್ಟು ಎಡರು ತೊಡರುಗಳು ಬಂದರೂ ಕೂಡ ನನ್ನಿಬ್ಬರು ಹೆಂಡತಿಯರು ಸಹಕರಿಸಿಕೊಂಡು ನನ್ನ ಜೊತೆಗೆ ಸಹ ಬಾಳ್ವೆ ಮಾಡಿಕೊಂಡು ಸಂಘ ನಡೆಸುವಲ್ಲಿ ಪ್ರಮುಖವಾದ ಪಾತ್ರ ನನ್ನ ಹೆಂಡತಿದು ಅಂತ ಹೇಳಿದರೆ ಬಹಳ ತಪ್ಪಾಗಲಿಕ್ಕಿಲ್ಲ. ಮಕ್ಕಳು ಕೂಡ ಈಗಾಗಲೇ ನಾನು ಮಕ್ಕಳನ್ನ ರಂಗಭೂಮಿಗೆ ತರಬಾರ್ದು ಅಂತ ಬಹಳಷ್ಟು ವಿಚಾರ ಮಾಡಿದೆ. ಯಾಕಂದ್ರೆ ನಮಗೆ ಬಂದ ಕಷ್ಟನ ಮಕ್ಕಳಿಗೆ ಬರಬಾರ್ದು ಅಂತ. ಮಗ ಡಿಗ್ರಿ ಮಾಡ್ದ, ದೊಡ್ಡವನು. ಡಿಗ್ರಿ ಮಾಡಿದ ತಕ್ಷಣ, ಅಪ್ಪಾಜಿ ನಾನು ಮಾಡಿರೋ ಡಿಗ್ರಿಗೆ ನಾನು ಸಿಗಬೇಕಾಗಿದ್ದು ಒಂದು ಸಣ್ಣ ಪುಟ್ಟ ನೌಕರಿಗಿಂತ ತೊಂದರೆಗಳು ಭಾಳ. ನಮ್ಮ ಹತ್ರ 40 ಜನ ಕಲಾವಿದರು ಕೆಲಸ ಮಾಡ್ತಾರೆ, ಅವ್ರ ಜೊತೆಗೆ ನಾನು ಕೆಲಸ ಮಾಡ್ಕೊಂಡು ಹೋಗ್ತೀನಿ ಅಂತ ರಂಗಭೂಮಿಗೆ ಬಂದಾಗ ನಾವು ಹುಟ್ಟಿಸಿದೀವಿ ಹೊರತಾಗಿ ಅವ್ರ ಹಣೆ ಮರನ ಬರೆದಿರೋದಿಲ್ಲ. ರಂಗಭೂಮಿಗೆ ಬಂದ ಮೇಲೆ ಅವನ ಆ ಕಲೆ ನೋಡಿ ನನಗೂ ಕೂಡ ಹಬ್ಬ ಆಶ್ಚರ್ಯ ಅನ್ನಿಸ್ತು. ಒಳ್ಳೊಳ್ಳೆ ಪಾತ್ರಗಳನ್ನು ಮಾಡ್ತಾನೆ. ಸಂಸ್ಥೆ ಆಡಳಿತ ಕೂಡ ಅಷ್ಟೇ ಜಾಗರೂಕತೆಯಿಂದ ನಡೆಸ್ಕೊಂಡು ಹೋಗ್ತಾನೆ. ಸಂಸ್ಥೆ ಕೂಡ ಭಾಳ ಗುಣಮಟ್ಟದಲ್ಲಿ ಒಳ್ಳೆ ಮಟ್ಟದಲ್ಲಿ, ನನ್ನ ಕಲಾವಿದರು ಕೂಡ ಅಷ್ಟೇ. ನಾನು ನಡೆಸ್ತೀನಿ ಅನ್ನೋದಕ್ಕಿಂತ ಮುಂಚಿತವಾಗಿ ನನ್ನಲ್ಲಿ ದುಡಿಯುವ ಹಿರಿಯ ಕಲಾವಿದರು ಗುಂಡಪ್ಪಣ್ಣ ಅಂತಿದ್ದಾರೆ, ನಟರಾಜ್ ಅಂತಿದ್ದಾನೆ, ಬಹಳ ದೊಡ್ಡ ದೊಡ್ಡ ಕಲಾವಿದರು ಎಲ್ಲರೂ ಇದ್ದಾರೆ. ಎಲ್ಲರೂ ಸೇರಿಕೊಂಡು ಒಬ್ಬ ಕೆಲಸಗಾರನು ಕೂಡ ನಮ್ಮ ಸಂಸ್ಥೆಗೆ ಒಳ್ಳೆ ಸಪೋರ್ಟ್ ಮಾಡಿ, ಸಂಸ್ಥೆನ ನಾನು ಇಲ್ದಾಗೂ ಕೂಡ ಸಂಸ್ಥೆ ಗೌರವಗೋಸ್ಕರ ಎಲ್ಲರೂ ದುಡಿತಾರೆ. ಬಾಲ್ಯದಲ್ಲಿ ಕಷ್ಟಗಳಂದರೆ ನಮ್ಮ ತಂದೆ ತಾಯಿ ರೋಗದಲ್ಲಿ ಕಾಲೆರಡು ಕಳ್ಕೊಂಡು ಬಿದ್ದಿರುವಾಗ ನಾವು ಊರಲ್ಲಿ ಐಸ್ ಕ್ರೀಮ್ ಮಾರಿದ್ದೀನಿ ನಾನು. ಮತ್ತು ಚಕ್ಲಿಗಳನ್ನು ಮಾರ್ಕೊಂಡು ಮಾಡಿದ್ವಿ. ಅಕ್ಕ ತಮ್ಮ ನಾವೆಲ್ಲ ಸೇರಿಕೊಂಡು ಭಾಳ ಕಷ್ಟ ಅನುಭವಿಸಿದ್ವಿ. ನಮ್ಮ ತಾಯಿಯವರು ಅವರು ಕೂಡ ಭಾಳ ಕಷ್ಟಪಟ್ಟವರು. ನಮಗೆ ಬಂದ ಕಷ್ಟ ಅದಷ್ಟು ಇಷ್ಟ ಅಲ್ಲ, ಭಾಳಷ್ಟು ಕಷ್ಟಗಳನ್ನ ಅನುಭವಿಸಿದ್ದೀನಿ. ಹೇಳ್ಕೊಳಕ್ಕೆ ಆಗ್ತಾ ಇಲ್ಲ ನನಗೆ ಅಂತ. ಅಷ್ಟೊಂದು ಸಣ್ಣವರಿರುವಾಗಲೇ, ಮಕ್ಕಳಿರುವಾಗಲೇ, ನಾನು 11 ವರ್ಷದವನಿರುವಾಗಲೇ ನನಗೆ ನನ್ನವ್ರನ್ನೋರು ಯಾರೂ ಇರಲಿಲ್ಲ. ನನ್ನದು ಅನ್ನೋ ಆಸ್ತಿನೇನಿರಲಿಲ್ಲ. ಮತ್ತೊಬ್ಬರ ಕಟ್ಟಿ ಮೇಲೆ ಮಲಗಿ ನಾನು ನಿದ್ರಿಸುವಂಥ ಪ್ರಸಂಗ ನಮ್ಮ ತಾಯಿಗೆ ಬೇಕಾದಷ್ಟು ಆಸ್ತಿ. ನಾಟಕ ಕಂಪನಿಗೋಸ್ಕರ ಎಲ್ಲನೂ ಹಾಳು ಮಾಡ್ಕೊಂಡ್ಬಿಟ್ರೆ ನಮ್ಮ ತಾಯಿರು. ನನಗೆ ತಿಳುವಳಿಕೆ ಬರುವಷ್ಟರಲ್ಲೇ, ನಾನು ತಿಳುವಳಿಕೆ ಬಂದ ಮೇಲೆ ಅನುಭವಿಸಬಾರ್ದನ್ನೆಲ್ಲ ಅನುಭವಿಸಿ ಅವತ್ತು ನಮ್ಮ ತಂದೆ ತಾಯಿ ಏನು ನಾಟಕ ಕಂಪನಿಯಲ್ಲಿ ಕಳ್ಕೊಂಡಿದ್ರು ಅದನ್ನ ಪುನಃ ನಾಟಕ ಕಂಪನಿ ಮೂಲಕ ಪಡ್ಕೊಳ್ಳೋದಕ್ಕೆ ಎಲ್ಲಿ ಕಳ್ಕೊಂಡಿದ್ರು ಅಲ್ಲೇ ಹುಡುಕಿದ್ದೀನಿ, ನನಗೆ ಸಿಕ್ಕಿದೆ. ಅಷ್ಟೇ ಸಂತೋಷ ಅನ್ನಿಸ್ತಾ ಇದೆ ಸರ್. ನಾಟಕ ಕಂಪನಿಯವರಿಗೆ ಶಾಪನೋ ಏನೋ ಗೊತ್ತಿಲ್ಲ. ಒಂದು ಊರಲ್ಲಿ ನಾವು ಕ್ಯಾಂಪ್ ಮಾಡಿದ್ವಿ. ಅವಾಗ ಸ್ವಾಭಾವಿಕವಾಗಿ ಬರಗಾಲ, ಮಳೆನೇ ಇರಲಿಲ್ಲ. ಊರಲ್ಲೆಲ್ಲ ಸೇರ್ಕೊಂಡು ನಾಟಕ ಕಂಪನಿ ಬಂತು, ಮಳೆ ನಿಂತೋಯ್ತು ಅನ್ನುವಂಥ ಪ್ರಸಂಗ ಮಾತು ನೋಡಿ. ಅವರು ನಾವು ಕಿತ್ತಿದ ಮರುದಿವಸನೇ ಒಳ್ಳೆ ಮಳೆ ಬಂದ್ಬಿಡ್ತು. ಮಳೆನ ಸೃಷ್ಟಿನ ನಿಲ್ಲಿಸೋದಕ್ಕೆ ನಮ್ಮಿಂದ ಸಾಧ್ಯನಾ? ಸೃಷ್ಟಿನ ಬರಮಾಡ್ಕೊಳ್ಳೋದಕ್ಕೆ ಸಾಧ್ಯನಾ? ಸೃಷ್ಟಿ ನಿಲ್ಲಿಸೋದಕ್ಕೆ ಸಾಧ್ಯನಾ? ಆದರೆ ಆ ದೇವರಾಟ ನಮಗಂತ ಕಾಡು ಕಾಲ ಅಂತ. ನಾವು ಥಿಯೇಟ್ರ್ ಕಿತ್ತಿದ ದಿವಸನೇ ಮಳೆ ಬಂತು. ಅದಂತ ಆಶ್ಚರ್ಯ ಅಂತಂದ್ರು ಭಾರಿ ಆಶ್ಚರ್ಯ. ಬೇರೆ ಒಂದು ಊರಲ್ಲಿ ಹೋಗಿ ನಾಟಕ ಕಂಪ್ನಿ ಹಾಕಿದ್ವಿ, ಸ್ಟಾರ್ಟ್ ಮಾಡೋಕ್ಕೆ ಬಿಡ್ತಾ ಇಲ್ಲ ಮಳೆ. ಒಂದೂವರೆ ತಿಂಗಳವರೆಗೂ ಮಳೆ. ಅವತ್ತು ಮಳೆ ನಿಂತಿದೆ, ನಾಟಕ ಆಡಬೇಕು. ಯಾರೋ ನಮ್ಮವರೊಬ್ಬರು ತೀರ್ಕೊಂಡ್ರು ಭೂಮಿಯಲ್ಲಿ. ಅವ್ರನ್ನ ಸತ್ತಿರೋರನ್ನ ಬದಿಗಿಟ್ಟು
ಅವತ್ತು ನಾಟಕ ಆಡಲಿಲ್ಲ ಅಂದ್ರೆ ನಾವೆಲ್ಲ ಉಪವಾಸ ಬೀಳ್ತೀವಿ ಅನ್ನೋ ಉದ್ದೇಶದಿಂದ ಆ ಸತ್ತಿರುವಂಥ ಶವನ ಬದಿಗಿಟ್ಟು ನಾಟಕ ಆಡಿರುವಂಥ ಪ್ರಸಂಗ ಕೂಡ ನನ್ನ ಜೀವನದಲ್ಲಿ ನಡೆದಿದೆ. ಬಹಳಷ್ಟು ಪ್ರಸಂಗಗಳಂಥವು ಬಂದಿವೆ. ಅಲ್ಲಿಂದ ಕಿತ್ಕೊಂಡು ಹೋಗ್ಬೇಕಾದ್ರೆ ಅವಾಗೆಲ್ಲ ಇನ್ನೂ ನಾವು ಸಣ್ಣವರಿರುವಾಗ ಈ ಲಾರಿ ಗೀರಿಗಳ ವ್ಯವಸ್ಥೆ ಇರಲಿಲ್ಲ. ಎತ್ತಿನ ಬಂಡಿ ಕೊಡಬೇಕು, ಎತ್ತಿನ ಬಂಡಿ ಊರವ್ರು ಕೊಟ್ಟರೆ ಅದರಲ್ಲಿ ಕ್ಲೋಸ್ ಮಾಡ್ಕೊಂಡೋಗ್ಬೇಕು. ಒಂದೊಂದು ಸಲ ಏನಾಯಿತು, ಸೋಮವಾರ ನಾವು ಕ್ಲೋಸ್ ಮಾಡೋದ್ರಿಂದ ಎತ್ತುಗಳು ಕೂಡ ಇದ್ದಾಗ ನಾವು ಗಂಡ ಹೆಂಡತಿ ಬರೀ ಬಂಡಿಲಿ ಸಾಮಾನು ಹೇರ್ಕೊಂಡು ನಾವು ಕೂಡ ಜಗ್ಗಿದ ಪ್ರಸಂಗ, ಎತ್ತು ಬಂಡಿ ಜಕ್ಕೊಂಡು ಹೋಗಿರೋಂಥ ಪ್ರಸಂಗ ನಮ್ಮ ಜೀವನದಲ್ಲಿ ನಡೆದಿದೆ. ಹೆಜ್ಜೆ ಕಟ್ಟಿದವರು ಎಲ್ಲರೂ ಲಜ್ಜೆ ಬಿಟ್ಟಿರೋದಿಲ್ಲ. ಹಾಗೆ ಲಜ್ಜೆ ಬಿಟ್ಟಿರೋರು ನಿಜವಾದ ಕಲಾವಿದರೇ ಅಲ್ಲ. ಚಪ್ಪಲಿನಿಂದ ಹೊಡಿಸಿಕೊಂಡು ಚಪಾತಿ ಸಕ್ಕರೆ ತಿನ್ನುವ ಕಲಾವಿದರಾಗಬಾರದು, ಸ್ವಾಭಿಮಾನವುಳ್ಳ ಕಲಾವಿದರಾಗಿರಬೇಕು. ಅಂದಾಗ ಈ ಜನ ನಮ್ಮನ್ನು ಕಲಾದೇವಿ ಆರಾಧಕರು, ಅರ್ಚಕರು ಅನ್ನೋ ಭಾವನೆ ಯಾಕೆ ಮಾಡೋದಿಲ್ಲ ಅನ್ನೋ ಮಾತನ್ನು ನಾನು ಜನರಿಗೆ ತಿಳಿಸೋಕೆ ಇಷ್ಟಪಟ್ಟಿದ್ದೀನಿ. ಹಾಗೆ ನಾವು ಉಳ್ಕೊಂಡ್ರೆ ನಮಗೆ ಗೌರವ ಇದೆ. ಒಳ್ಳೊಳ್ಳೆ ನಾಟಕಗಳನ್ನು ನಾನು ಡೈರೆಕ್ಷನ್ ಮಾಡಿ ನಾನೇ ಸಹ ನಿರ್ದೇಶನ ನಿಂತ್ಕೊಂಡು ಮ್ಯೂಸಿಕ್ ಕಂಪೋಸ್ ಕೂಡ ಮಾಡೋದಕ್ಕೆ ಪ್ರಯತ್ನ ಪಟ್ಟು, ಒಬ್ಬ ವಿಲನ್ಗೆ ಏನು ಮ್ಯೂಸಿಕ್ ಬೇಕು, ಒಬ್ಬ ಹೀರೋನಿಗೆ ಏನು ಮ್ಯೂಸಿಕ್ ಬೇಕು, ಮತ್ತು ರಂಗಭೂಮಿಗೆ ಈಗಾಗಲೇ ನಾನು ನನ್ನ ಕೈಲಾದ ಮಟ್ಟಿಗೆ ಶ್ರೀಮಂತಗೊಳಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಒಂದೊಂದು ನಾಟಕದಲ್ಲಿ ಹೀರೋನಿಗೊಂದು ಕಾರು, ವಿಲನ್ಗೊಂದು ಕಾರು, ಹೀರೋನ ಅಪ್ಪನಿಗೊಂದು ಕಾರು, PSI ಬುಲೆಟ್, ಹೀಗೆ ಜೀಪ್ ಗೀಪಿಲ್ಲ ರಂಗಭೂಮಿಗೆ ತರೋ ಪ್ರಯತ್ನನೇ ಮಾಡಿದ್ದೀನಿ.